ಆದ್ಮೇಲೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೇನ ಅಂದ್ರೆ ಆ ವಿಷಯವನ್ನು ಆ ರೀತಿಯಲ್ಲಿ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಾವು ಗ್ರೂಪ್ 1 ನಲ್ಲಿ ಮೊದಲನೇ ಕೇಸನ್ನೇ ಪುನಃ ನಮ್ಗೆ ಸ್ವಲ್ಪ ಎಡಿಷನ್ ಆಗಿ ಕೊಟ್ಟದ್ರಿಂದ ಆ ಮಾತನ್ನು ಹೇಳಿದೆ. ರಾಮನಗರ ಕಲ್ಯಾಣದಲ್ಲಿ ಹಾಗೂ ಸಂಭವಿಸಿತ್ತು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಇದಾಗಿತ್ತು. ಈಗ ಈ ಘಟನೆ ನಡೆದು 12 ಗಂಟೆ ಕಳೆದಿದೆ. ರಾತ್ರಿ 9 ಗಂಟೆಗೆ ನಾವು 9 ಗಂಟೆ ಒಳಗೆ ಬೇಕಾಗಿರುವಂತಹ ಎಲ್ಲಾ ಇನ್ಸಿಡೆಂಟ್ ರೆಸ್ಪಾನ್ಸ್ ಟೀಮ್ ಅನ್ನಂತ ಮಾಡ್ಕೊಂಡಿದೀವಿ. ಇಲ್ಲಿ ಇನ್ಸಿಡೆಂಟ್ ಪ್ಲಾನಿಂಗ್ ಇರ್ಬೋದು, ಅಥವಾ ಇನ್ಸಿಡೆಂಟ್ ಆಕ್ಷನ್ ಪ್ಲಾನಿಂಗ್, ಅಥವಾ ಪ್ಲಾನಿಂಗ್ ಮೀಟಿಂಗು, ಅಥವಾ ಆಪರೇಷನಲ್ ಬ್ರೀಫಿಂಗ್, ಇವುಗಳನ್ನೆಲ್ಲವೂ ರೆಡಿ ಮಾಡ್ಕೊಂಡಿದ್ದೀವಿ. 12 ಗಂಟೆಯಲ್ಲಿ ರೆಡಿ ಮಾಡಿಕೊಂಡು ತಮ್ಮೆದ್ರು ನಾವು DC ಅಂತ ಎಣಿಸ್ಕೊಳ್ತಾ ಇದ್ದೀವಿ ಸರ್. ತಮ್ಮೆದ್ರು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾನು ಇನ್ಸಿಡೆಂಟ್ ಕಮಾಂಡರ್ ಆಗಿ ಬಂದಿದ್ದೇನೆ. ಇಲ್ಲಿ ನಾವು ಈಗಾಗಲೇ ಮಾನ್ಯ DC ಅವ್ರ ಜೊತೆಯಲ್ಲಿ, ಸ್ಥಳೀಯ ಆಡಳಿತವ್ರ ಜೊತೆಯಲ್ಲಿ, ಸಾರ್ವಜನಿಕರ ಜೊತೆಯಲ್ಲಿ ಈ ಸಂಭವಿಸಿರುವಂತಹ ಈ ಭೂಕಂಪದ ಬಗ್ಗೆ ಬಹಳಷ್ಟು ಚರ್ಚೆಯನ್ನ ಮಾಡಿದ್ದೇವೆ. ಸದ್ಯದ ಸಿಚುವೇಶನ್ ಏನಿದೆ ಇದರ ಬಗ್ಗೆ ಅಸೆಸ್ ಮಾಡಿದ್ದೇವೆ. ಇನ್ಸಿಡೆಂಟ್ ನ ಆಬ್ಜೆಕ್ಟಿವ್ಸ್ ಬಗ್ಗೆ ಮತ್ತು ಸ್ಟ್ರಾಟಜಿ ಬಗ್ಗೆ ನಿಖರವಾದಂತಹ ನಿರ್ಧಾರವನ್ನು ಕೂಡ ನಾವು ನಮ್ಮ ಮೀಟಿಂಗ್ ಗಳಲ್ಲಿ ಕೈಗೊಂಡಿದ್ದೇವೆ. ಇಮಿಡಿಯೇಟ್ ಪ್ರಯಾರಿಟಿಗಳ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಕೂಡ ಹರಿಸಿದ್ದೀವಿ. ಯಾವಂತ ಮತ್ತೊಂದೊಂದಾಗಿ ಹೇಳ್ತಾರೆ. ಈಗಾಗಲೇ ಇನ್ಸಿಡೆಂಟ್ ಕಮಾಂಡ್ ಪೋಸ್ಟ್ ನ ಅಂದ್ರೆ ICP ಅನ್ನ ನಾವು ಇಲ್ಲಿ ಬೇಕಾದಂತ ಸರಿಯಾದಂತಹ ಜಾಗದಲ್ಲಿ ನಾವು ರೆಡಿ ಮಾಡಿದ್ದೀವಿ. ಅದನ್ನ ಇನ್ನು ಅಪ್ರೋಪ್ರಿಯೇಟ್ ಆರ್ಗನೈಸೇಷನ್ ಈಗ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಆಕ್ಷನ್ ಪ್ಲಾನ್ ನಾವು ಏನ್ ಮಾಡಬೇಕು, ಯಾರ್ಯಾರು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಖರವಾದಂತಹ ಆಕ್ಷನ್ ಪ್ಲಾನ್ ಗಳನ್ನು ಕೂಡ ಮಾಡಿ ಅವರವರಿಗೆ ಅವರವರ ಕರ್ತವ್ಯಗಳು ಏನನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ಈಗಾಗಲೇ ಅವರಿಗೆ ಕೊಟ್ಟಿದ್ದೇವೆ. ಅಂದ್ರೆ ನಿರ್ದಿಷ್ಟವಾದಂತಹ ಅಧಿಕಾರಿಗಳನ್ನು ನಾವು ಗುರುತಿಸಿದ್ದೇವೆ. ಅವರುಗಳ ಕರ್ತವ್ಯದ ಬಗ್ಗೆ ಅವರಿಗೆ ಸೂಚನೆಗಳನ್ನು ಕೂಡ ನಾನು ನೀಡಿದ್ದೇನೆ. ಇದರಲ್ಲಿ ನಾವು ಮುಖ್ಯವಾಗಿ ಫಸ್ಟ್ ಪ್ರಯಾರಿಟಿ ಆಗಿರುವಂತಹ ಸೇಫ್ಟಿ ಮೆಷರ್ಗಳ ಬಗ್ಗೆ ನಾವು ವಿಶೇಷವಾದಂತಹ ಗಮನವನ್ನ ಹರಿಸಿದ್ದೇವೆ. ಸೇಫ್ಟಿ ಆಫೀಸರ್ಗಳನ್ನ ನೇಮಿಸಿದ್ದೇವೆ. ಅವರು ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಂಡು ತಮಗೆ ತಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತಾರೆ. ನಾವು ಇಲ್ಲಿ ಮತ್ತೆ ಕೆಲವು ಕೀ ಪೀಪಲ್ಸ್ ಮತ್ತೆ ಅಫಿಷಿಯಲ್ಸ್ ಗಳನ್ನ ಹೊರಗಿನವ್ರನ್ನ ಕೂಡ ನಾವು ಅವ್ರನ್ನ ಗುರುತಿಸಿಕೊಂಡಿದ್ದೇವೆ, ಅವ್ರನ್ನ ಸಂಪರ್ಕಿಸಿದ್ದೇವೆ, ಅವರಿಂದ ಸಹಾಯವನ್ನು ಕೂಡ ಪಡಿತೀವಿ. ಅಗತ್ಯ ವಸ್ತುಗಳು ಮತ್ತು ಮಾನವ ಸಂಪನ್ಮೂಲಗಳನ್ನ ನಮಗೆ ಎಕ್ಸ್ಟ್ರಾ ಬೇಕಾಗಿರೋದ್ರ ಬಗ್ಗೆ ಅದನ್ನು ಒದಗಿಸಿಕೊಳ್ಳಿಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಸುತ್ತಮುತ್ತಲಿದ್ದಂತಹ ಸ್ಟೂಡೆಂಟ್ಸ್ ಗಳನ್ನ, ಸ್ಥಳೀಯ ಸ್ವಸಹಾಯ ಸಂಘದ ಗುಂಪುಗಳನ್ನ, NGO ಗಳನ್ನ, ಅವ್ರನ್ನೆಲ್ಲರನ್ನ ವಿಶ್ವಾಸಕ್ಕೆ ಈಗಾಗಲೇ ನಾವು ತಗೊಂಡಿದ್ದೇವೆ. ಅದನ್ನೆಲ್ಲ ತಗೊಂಡ ನಂತರ ಈಗ ನಮ್ಮ ಈ ಟೀಮ್ ಅನ್ನ ಇನ್ಸಿಡೆಂಟ್ ರೆಸ್ಪಾನ್ಸ್ ಟೀಮ್ ಅನ್ನಂತ ನಾವು ಮಾಡ್ಕೊಂಡಿದ್ದೇವೆ. ಈ ಟೀಮ್ ಅಲ್ಲಿ ನಾವು ಈ ಇನ್ಸಿಡೆಂಟ್ ಕಮಾಂಡರ್ ಆಗಿ ನಾನು ಡಾಕ್ಟರ್ ರಾಘವೇಂದ್ರ ರಾವ್ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮಲ್ಲಿ ಇಲ್ಲಿ ನಾನು ಕೇವಲ ಮೇಜರ್ ಆಗಿರೋರು 4 ಜನರು ಹೇಳ್ತೇನೆ. ಉಳಿದವರು ನಮ್ಮ ಮಕ್ಕಳಿಗೆ ಆಪರೇಷನ್ ಗೈಡ್ ಇದ್ದಾರಲ್ಲ ಅವ್ರು ಹೇಳ್ತಾರೆ ಸರ್. ಸೇಫ್ಟಿ ಆಫೀಸರ್ ಆಗಿ ನಮ್ಮ ಡಾಕ್ಟರ್ ಸುರೇಶ್ ಅವರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅವರು ಆ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಅದನಂತರ ಲೈಸನ್ ಆಫೀಸರ್ ಆಗಿ ಡಾಕ್ಟರ್ ಸೂರಜ್ ಅವರು, ಡಾಕ್ಟರ್ ವಿಜಯ್ ಕುಮಾರ್ ಅವರು ಕರ್ತವ್ಯಗಳನ್ನ ನಿರ್ವಹಿಸ್ತಾರೆ. ನಮಗೆ ಅವರ ಏನಿದೆ ಮಾಹಿತಿಗಳನ್ನು ಅವರುಗಳೆಲ್ಲ ಕೊಡ್ತಾರೆ. ಮತ್ತೆ ಕಮ್ಯುನಿಕೇಶನ್ ಆಫೀಸರ್ ಆಗಿ ಕಮ್ಯುನಿಕೇಶನ್ ಆಫೀಸರ್ ಆಗಿ ಪ್ರಕಾಶ್ ಹೊಸಮನಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಅದು ನಮ್ಮಲ್ಲಿ ಇಲ್ಲಿ ಉಳಿದಂತ ಆಫೀಸರ್ಗಳ ಮಾಹಿತಿಯನ್ನ ನಮ್ಮ ಆಪರೇಷನ್ ಪ್ಲಾನಿಂಗ್ ಆಫೀಸರು ಮತ್ತೆ ಆಪರೇಟಿಂಗ್ ಆಫೀಸರ್ ಆಗಿರುವಂತಹ ಶ್ರೀ ಜಗನ್ನಾಥ್ ಅವರು ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಗುಡ್ ಮಾರ್ನಿಂಗ್. ಮಾನ್ಯ ಇನ್ಸಿಡೆಂಟ್ ಕಮಾಂಡರ್ ಹಾಗೂ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇತ್ತೀಚೆಗೆ ನಡೆದಂತಹ ಒಂದು ಡಿಸಾಸ್ಟರ್ಗೆ ನನ್ನನ್ನು ಪ್ಲಾನಿಂಗ್ ಹಾಗೂ ಆಪರೇಟಿಂಗ್ ಚೀಫ್ ಆಗಿ ವೆರಿ ಬ್ಯಾಡ್ ಇನ್ಸಿಡೆಂಟ್, ಆಸ್ ಯು ನೋ,
and you need a very quick response also. So ಇಲ್ಲಿ ಈ ಒಂದು ವಿಷಯ ಈಗಾಗಲೇ ಜನಸಾಮಾನ್ಯರ ಮಾಹಿತಿಗೆ ಮಾಧ್ಯಮಗಳ ಮೂಲಕ ತಲುಪಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಒಂದು ಪ್ಲಾನಿಂಗ್ ಆಫೀಸರ್ ಆಗಿ ಇಲ್ಲಿ ನಡೆದಂತ ಘಟನೆ ಬಗ್ಗೆ ಮಾಹಿತಿ ನಮಗೆ ಬಹುಮುಖ್ಯವಾಗಿ ಬೇಕಾಗಿರ್ತದೆ. ಹಾಗೆ ಕೆಲವೊಂದು ನಮ್ಮ ಕನ್ನಡ ಇಲಾಖೆಯ ಅಧಿಕಾರಿಗಳ ಸಹಾಯವನ್ನು ಪಡ್ಕೊಂಡು ಪ್ರಥಮವಾಗಿ ನಾನು ಆ ಏರಿಯಾದ ಮ್ಯಾಪ್ ಅನ್ನ ಏನಾಗಿದೆ, ಹೇಗೆ ಅಲ್ಲಿ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಮ್ಯಾಪ್ ಅನ್ನ ರೆಡಿ ಮಾಡಿದ್ದೇನೆ. ಈ ಮ್ಯಾಪ್ ಈ ರೀತಿಯಾಗಿ ಇದೆ. ಇದನ್ನ ನೀವು ಅದರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಕೆಲವೊಂದು ಈ ರಾಮಗಢ ಮತ್ತು ಕಲ್ಯಾಣ್ ಈ ಪ್ರದೇಶಗಳಲ್ಲಿ ಆದಂತಹ ಡಿಸಾಸ್ಟರ್ ಸಿಸ್ಮೋಗ್ರಾಫ್ನಲ್ಲಿ 6.9 ಅಷ್ಟು ಭೂಕಂಪ ಇಲ್ಲಿ ಸಂಭವಿಸುತ್ತದೆ. ಇದ್ರ ಬಗ್ಗೆ ಯಾವುದೇ ಮಾಹಿತಿ ಮತ್ತು ಇರಲಿಲ್ಲ. ಜನರೆಲ್ಲ ಅವರವ್ರ ಮನೆಯಲ್ಲಿ ಅವರವ್ರ ಪಾಡಿಗೆ ಇರುವ ಸಂದರ್ಭದಲ್ಲಿ ರಾತ್ರಿ ಬೆಳಿಗ್ಗೆ 9 ಗಂಟೆಗೆ ಈ ಇನ್ಸಿಡೆಂಟ್ ಆಗಿತ್ತು. ಹಾಗೆ ಅಲ್ಲಿ ತುಂಬಾ ಇಂಜುರೀಸ್ ಆಗಿದೆ. ಸೌತ್ ಮತ್ತು ಈಸ್ಟ್ ಅಲ್ಲೆಲ್ಲ 100 people are injured, more than 17 people are died. ಹಾಗೆ ಒಂದು ಸೆಂಟ್ರಲ್ ಅಲ್ಲಿ ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ, ರೈಲ್ವೇಸ್ ಹೋಗಿದೆ, ಹೈವೇ ಡಿಸ್ಟರ್ಬ್ ಆಗಿದೆ, ಎಲೆಕ್ಟ್ರಿಕ್ ಲೈನ್ ಹೋಗಿದೆ, ಹಾಗೂ ಒಂದು 5-6 ಸಿಟಿಗಳು ಹಳ್ಳಿಗಳೆಲ್ಲ ಡ್ಯಾಮೇಜ್ ಆಗಿ ಒಂದು ರೀತಿ ನಾವು more than 70% ಇಲ್ಲಿ ಕೊಲಾಪ್ಸ್ ಆಗಿ ಹೋಗಿರ್ತದೆ. ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಜನರನ್ನ ರೆಸ್ಕ್ಯೂ ಮಾಡುವಂತದ್ದು ಅತಿ ಅಗತ್ಯವಾಗಿ ಕಂಡುಬಂದು ಮಾನ್ಯ ಜನ ಸರ್ಕಾರ ಹಾಗೂ ಡಿಸಿ ಅವರ ಆದೇಶದ ಮೇರೆಗೆ ನಾವು ತುರ್ತು ಕ್ರಮ ಕೈಗೊಳ್ಳಬೇಕಾಗಿ ಬಂದಾಗ ನಾನು ಈ ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದೇನೆ. ಅಂದ್ರೆ ಯಾರ್ಯಾರು ಅಧಿಕಾರಿಗಳು ಯಾವ್ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು, ಇಮಿಡಿಯೇಟ್ ಆಕ್ಷನ್ ತಗೊಳ್ಬೇಕು, ಹಿಂಜರಿಯದೆ ಧೈರ್ಯವಾಗಿ ಮುನ್ನುಗ್ಗಬೇಕು ಅನ್ನೋದನ್ನೆಲ್ಲ ಇಲ್ಲಿ ಮನಗೊಂಡು ಹೆಚ್ಚಿಗೆ ಇಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ. ಅಲ್ಲಿ ಪರಿಸರ ಅಷ್ಟು ಕೆಟ್ಟೋಗಿದೆ, ಪ್ಯಾಂಡಮಿಕ್ ಆಗ್ತಾ ಇದೆ, ಧೂಳು ತುಂಬಿಕೊಂಡಿದೆ, ಹೆಸರಾಳಿಕೆ ಆಗ್ತಾ ಇಲ್ಲ, ಎಲ್ಲರ ಸಹಕಾರ ಜನರಿಗೆ ಅಗತ್ಯ ಆಗಿದೆ. ಹಾಗಾಗಿ ನಾನು ನೇರವಾಗಿ ಯಾರ್ಯಾರ ಡ್ಯೂಟಿ ಏನೇನ್ ಮಾಡಬೇಕು, ಧುಮುಕಬೇಕು ಅನ್ನೋದ್ರ ಬಗ್ಗೆ ಹೋಗ್ತಾ ಇದ್ದೇನೆ. ಸೊ ಮಾನ್ಯ ಇನ್ಸಿಡೆಂಟ್ ಕಮಾಂಡರು ನಮ್ಮ ಡಾಕ್ಟರ್ ರಾಘವೇಂದ್ರ ರಾವ್ ಇವರ ಸಲಹೆ ಮೇರೆಗೆ ನಾವು ಎಲ್ಲ ಒಂದು ಕೆಲಸವನ್ನ ಮಾಡ್ತಿದ್ದೇನೆ. ಇದ್ರ ಜೊತೆಗೆ ನನ್ನ ಜೊತೆಗೆ ಲೇಷನ್ ಇದೆ, ಲೇಷನಿಗೆ ಇನ್ನೊಬ್ಬರನ್ನ ಕೊಟ್ಟಿದ್ದೇವೆ. ಹಾಗಾಗಿ ಮೇಲೆ ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಎಲ್ಲ ಕಡೆಯಿಂದ ನನಗೆ ಫೋನ್ ಬರ್ತಾ ಇದೆ. ಹಾಗಾಗಿ ಆ ಕೆಲಸವನ್ನು ಮಾಡ್ತಿದ್ದೇನೆ. ಅದೇ ರೀತಿ ಆಪರೇಟಿಂಗ್ ಹೋಗ್ತಾ ಇದೆ. ಸೊ ಅದರಲ್ಲಿ SAR ಅಲ್ಲಿ ರಾಘವೇಂದ್ರ ಇವರನ್ನ ರಾಮಗರ್ಗೆ ನಾವು ನಿಯೋಜನೆಗೆ ವಹಿಸಿದ್ದೇವೆ. ಹಾಗೆ SAR 2 ನಲ್ಲಿ ಡಾಕ್ಟರ್ ಸುರೇಶ್ ರನ್ನ ಕಲ್ಯಾಣಿಗೆ ಡೆಪ್ಯೂಟ್ ಮಾಡಿದ್ದೇವೆ ಸೇಫ್ಟಿ ಅಂಡ್ ರೆಸ್ಕ್ಯೂ ನಲ್ಲಿ. ಸೊ ಅವರು ಆ ಕಾರ್ಯವನ್ನ ಎಲ್ಲರ ಸಹಾಯವನ್ನ ಪಡ್ಕೊಂಡು ಇದೊಂದು ಕೋಆರ್ಡಿನೇಷನ್ ಅಲ್ಲಿ ಹೋಗ್ತಾರೆ ಅಂತ ನಂಬಿಕೊಂಡಿದ್ದೇವೆ. ಹಾಗೆ ಮೆಡಿಕಲ್ ಇದು ಅತಿ ಮುಖ್ಯವಾಗಿ ಬೇಕಾಗುತ್ತದೆ, ಮೆಡಿಕಲ್ ಅಸಿಸ್ಟೆನ್ಸ್. ಇದು ಸೂರಜ್ ಇವರನ್ನ ನಿಯೋಜನೆ ಮಾಡಿದ್ದೇವೆ. ಹಾಗೆ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಪ್ಯಾರಾಮೆಡಿಕಲ್, ಮೆಡಿಸಿನ್ಸ್ ಎಲ್ಲ ಪೂರಕ ವ್ಯವಸ್ಥೆಗಳನ್ನ ಅಲ್ಲಿ ಮಾಡಲಾಗ್ತದೆ. ಹಾಗೆ ವಾಟರ್, ಜನರು ಸಾಯುವ ಸಂದರ್ಭದಲ್ಲಿ ನೀರು ಅಂತ ಸಾಯ್ತಾರೆ. ಅಲ್ಲಿ ಉಪ್ಪು ನೀರಲ್ಲಿ ಹತ್ರ ಇದ್ರು ಕುಡಿಲಿಕ್ಕೆ ಆಗುದಿಲ್ಲಲ್ಲ, ಗುಜರಾತ್. ಹಾಗೆ ವಾಟರ್ ಬೇಕು. ಸೊ ವಾಟರ್ನ ಸರ್ವೋತ್ತಮ್ ಸರ್ ಇವರನ್ನ ಡೆಪ್ಯೂಟ್ ಮಾಡಿದ್ದೇವೆ. ಹಾಗೆ ಮೀಡಿಯಾ ಅಂಡ್ ಕಮ್ಯುನಿಕೇಶನ್ಗೆ ಪ್ರಕಾಶ್ ಹೊಸ್ಮನಿ ಇವರು. ಸೊ ಇಲ್ಲಿ ಮೀಡಿಯಾ ಜನರು ನಮ್ಮೂರಿಗೆ ಏನಾಯ್ತು ಏನು ಸತ್ರ ಇದ್ರು ಅಂತ ಬಹಳ ಹತ್ರದಲ್ಲಿ ಇರ್ತಾರೆ, ಟಿವಿ ಮುಂದೆ ಕೂತ್ಕೊಂಡಿರ್ತಾರೆ. ಸೊ ಒಂದು ಪೆಕ್ಯುಲಿಯರ್ ಒಂದು ಸರಿಯಾದ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಲಿಕ್ಕೆ ಹೈರ್ ಆಫೀಸರ್ ಥ್ರೂ ನೀಡ್ತಾರೆ. ಅವರ ನೇಮಕ ಡೆಪ್ಯೂಟ್ ಮಾಡಿದ್ದೇವೆ. ಹಾಗೆ ಫಿನಾನ್ಸ್ ಇದಕ್ಕಾಗಿ ರಾಜು ಫಿನಾನ್ಸ್. ಸೊ ಇಲ್ಲಿ ಹಣದ ವ್ಯವಸ್ಥೆ ಬೇಕಾಗ್ತದೆ, ಹಣ ಇಲ್ಲದೆ ಯಾವುದು ಇಲ್ಲ. ಸೊ ಅವರು ಅದನ್ನ ಮಾನ್ಯ ಇನ್ಸಿಡೆಂಟ್ ಕಮಾಂಡರ್ ಆದೇಶದ ಮೇರೆಗೆ ಅದನ್ನ ನಿರ್ವಹಿಸ್ತಾರೆ. ಹಾಗೆ ಫುಡ್ ಸೆಕ್ಷನ್ ಅಲ್ಲಿ ಜಗದೀಶ್ವರ್ ಸರ್ ಇವರನ್ನ ನೇಮಕ ಮಾಡಿದ್ದೇವೆ. ಫುಡ್ ಅದೇ ಬೇಸಿಕ್ ನೀಡ್, ಅದು ಫುಡ್ ಅಂಡ್ ವಾಟರ್. ಸೊ ಅದನ್ನ ಅವರು ನಿರ್ವಹಣೆ ಮಾಡ್ತಾರೆ. ಹಾಗೆ ಲಿಯೇಷನ್ ಅಲ್ಲಿ ವಿಜಯ್ ಕುಮಾರ್ ಸರ್ ಇವರು ಮಾಧ್ಯಮದೊಂದಿಗೆ ಸಹಕರಿಸ್ತಾರೆ. ಹಾಗೆ ಪೊಲೀಸ್ ಸ್ಕ್ವಾಡ್ ವೆರಿ ಇಂಪಾರ್ಟೆಂಟ್. ಇದು ಡಾಕ್ಟರ್ ಸುರೇಶ್ ಪೊಲೀಸ್ ಸ್ಕ್ವಾಡ್ ಇವು ಇಲ್ಲಿ ಈಗ ಜನರ ಒಂದು ಏನು ಮಾಡ್ತಾರೆ, ರಶ್ ಆಗ್ತಾರೆ, ಗಲಾಟೆ ಮಾಡ್ತಾರೆ, ಇದನ್ನು ಕಂಟ್ರೋಲ್ ಮಾಡೋದು ಇಲ್ಲಿ ಬಹಳ ಮುಖ್ಯ. ಹಾಗಾಗಿ ಬಹಳಷ್ಟು ನಮ್ಮ SP ಅವರ ಅಂಡರ್ ನಲ್ಲಿ ಬಹಳಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ.
ಅವರು ಅದನ್ನ ಕಂಟ್ರೋಲ್ ಮಾಡ್ತಾರೆ, ಒಂದು ಶಾಂತ ವ್ಯವಸ್ಥೆಯನ್ನ ಅಲ್ಲಿ ಕಾಪಾಡಲಿಕ್ಕೆ ಸಹಕರಿಸ್ತಾರೆ. ಹಾಗೆ ಎಲೆಕ್ಟ್ರಿಸಿಟಿ ಲೈನ್ ಬಿದ್ದೋಗಿದೆ, ಇಲ್ಲಿ ಎಲೆಕ್ಟ್ರಿಕ್ ಲೈನ್ ಇಲ್ಲ, ಕರೆಂಟ್ ಬೇಕು, ತಪ್ಪಲೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜನರೇಟರ್ನ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡಬೇಕಾಗಿದೆ. ಸೊ ಲಿಂಗರಾಜ್ ಇವರನ್ನ ಡೆಪ್ಯೂಟ್ ಮಾಡಿದ್ದೇವೆ. ಸೊ ಅವರು ಆ ಕೆಲಸವನ್ನ ಇನ್ ಕೋಆರ್ಡಿನೇಷನ್ ದೆನ್ ಇಂಜಿನಿಯರಿಂಗ್ ಗ್ರೂಪ್ ನಲ್ಲಿ ಬುಲ್ಡೇಸರ್ಸ್ ಅದು ಇದು ಎಲ್ಲ ಇದೆ. ಈಗ ಟ್ರೈನ್ಸ್ ಇದೆ, ಕೆಟ್ಟೋಗ್ಬೋದು, ಅವುಗಳು ಸರಿಯಾಗಿ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಪ್ರಕಾಶ್ ಮೆಲವಂಕಿಸ ಇವರನ್ನ ಡೆಪ್ಯೂಟ್ ಮಾಡಿದ್ದೇವೆ. ಇವರು ಅನೇಕ ಜನರು ಸಹಕಾರ ಪಡ್ಕೊಂಡು ಅದನ್ನ ನಿರ್ವಹಿಸ್ತಾರೆ. ಹಾಗೆ ರಿಲೀಫ್ ಕ್ಯಾಂಪ್ ಮ್ಯಾನೇಜರ್ ಆಗಿ ಹರೀಶ್ ಒಂದು ರಿಲೀಫ್ ಕ್ಯಾಂಪ್ ಮಾಡಿದ್ದೇವೆ, ಟೆಂಟ್ ಹಾಕಿದ್ದೇವೆ, ಬಹಳಷ್ಟು ಒಂದು 15-20 ಟೆಂಟ್ ಹಾಕಿ ವ್ಯವಸ್ಥೆ ಮಾಡಿದ್ದೇವೆ. ಸೊ ಅಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವರನ್ನೆಲ್ಲ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಅವರು ನೇಮಕ ಮಾಡಿದ್ದೇವೆ. ಅದ್ರ ಜೊತೆಗೆ ಅವರು ಶಾಲೆಯ NSS, NCC, ಸ್ಕೌಟ್ ಗೈಡ್ ಸ್ಟೂಡೆಂಟ್ಸ್, NGOs ಇವರನ್ನೆಲ್ಲ ಒಂದಿಷ್ಟು ಸ್ವಸಹಾಯ ಗುಂಪುಗಳು ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ಸೊ ಹೀಗೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಇದು ಮತ್ತು ಈ ಪ್ಲಾನಿಂಗ್ ಅನ್ನು ನಾನು ಒಂದಿಷ್ಟು ಸಹಕಾರದೊಂದಿಗೆ DC ಅವರ ಸಹಕಾರದೊಂದಿಗೆ ಮಾಡಿದ್ದೇನೆ. ಸೊ ಎಲ್ಲರೂ ದಯವಿಟ್ಟು ಅನ್ಫಾರ್ಚುನೇಟ್ ಇವೆಂಟ್ ಅಂಡ್ ನೀಡ್ ಇಮಿಡಿಯೇಟ್ ಆಕ್ಷನ್ ಅಂತ ಹೇಳಿದಾಗ ಎಲ್ಲ ಅದನ್ನ ಒಂದು ಕೋಆರ್ಡಿನೇಷನ್ ಅಲ್ಲಿ ತಗೊಂಡು ಹೋಗಿ ಶಾಂತಿಯನ್ನು ಕಾಪಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ.